ನಮ್ಮಿಂದ ಅಗಲಿದ ಗಾನ ಕೋಗಿಲೆ ಜಾನಕಮ್ಮ ಅವರ ಅಗಲಿಕೆಯಿಂದ ಈ ಒಂದು ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಕ್ಷೇತ್ರದಲ್ಲಿ ವಿವಿಧ ಗೋಷ್ಠಿಗಳಲ್ಲಿ ಗಾಯನ ಸಮಾರಂಭಗಳನ್ನು ಮಾಡ್ತಕ್ಕಂಥ ನುರಿತ ಮತ್ತು ಖ್ಯಾತ ಗಾಯಕರು ಎಲ್ಲರೂ ಬಂದು ಇವತ್ತು ಜಾನಕಮ್ಮನ ಅವರಿಗೆ ಆತ್ಮಕ್ಕೆ ಚಿರಶಾಂತಿ ಕೋರಿ ಇವತ್ತು ದಿವಸ ಗಾಯನ ನಮನವನ್ನು ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಜಾನಕಮ್ಮನ ಜೊತೆಗೆ ಒಡನಾಟ ಇಟ್ಕೊಂಡವರು, ಅವರ ಅಭಿಮಾನಿಗಳು, ಹಲವು ಗಾಯನ ಕಲಾವಿದರುಗಳು ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿದ್ದವರು, ಅವರೊಟ್ಟಿಗೆ ವೇದಿಕೆಗಳನ್ನು ಕೂಡ ಹಂಚ್ಕೊಂಡಿದ್ದವರೇ ಬಹಳ ಜನ ಇದ್ದೀರಾ ಇಲ್ಲಿ. ತಾವೆಲ್ಲ ಅವರ ಅಗಲಿಕೆಯನ್ನು ಸಹಿಸಲಾರದೆ ಇವತ್ತಿನ ದಿವಸ ಅದನ್ನು ತಡೆಯಲಾರದ ದುಃಖದಪ್ತರಾಗಿ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಗಾಯನ ನಮನವನ್ನು ಅವರು ವೃತ್ತಿಯಲ್ಲಿ ಗಾಯಕರಲ್ವಾ, ಇವರು ಕೂಡ ವೃತ್ತಿಯಲ್ಲಿ ಗಾಯಕರಾಗಿದ್ದು ಗಾಯನ ಮಾಡುವುದಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತ ಒಂದು ಈ ದುರ್ದೈವದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಅವ್ರು ಎಲ್ಲರೂ ಹೋಗಿಲ್ಲ, ನಮ್ಮ ಜೊತೆ ಇದ್ದಾರೆ. ಅವ್ರ ಹಾಡುಗಳನ್ನ ನಾವು ದಿನ ಹಾಡ್ತೀವಿ, ದಿನ ಕೇಳ್ತಿರ್ತೀವಿ. ಎಷ್ಟು ಆ ಥರ ಆ ತಾಯಿ ಘಮ್ ಅಂತಿದ್ದಾರೆ. ಒಂಥರ ದೇವತೆ ಸರಸ್ವತಿ, ಅವರು ಸರಸ್ವತಿ ಪುತ್ರಿ ಅಂತ ಹೇಳೋದು ಸುಳ್ಳಲ್ಲ. ತಗೊಂಡಿದ್ದಾನೆ, ಆತ್ಮಕ್ಕೆ ಶಾಂತಿ ದೊರೆಯಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಮನಸ್ಸಲ್ಲಿ, ನಮ್ಮ ಹಾಡುಗಳಲ್ಲಿ ಯಾವತ್ತೂ ಸಾವಿಲ್ಲ. ಸೊ ಕಲಾ ಸರಸ್ವತಿ ದೇವತೆ ಸಮಾನ, ಅವ್ರಿಗೆ ಸಾವೇ ಇಲ್ಲ. ಸಾವನ್ನ ಹಾಡಿ ಜೀವನ ನಡೆಸಿದೀವಿ. ಸೊ ಅವರು ಹೋಗಿದ್ದಾರೆ ಅನ್ನೋ ಒಂದು ಮನಸ್ಥಿತಿನ ಬಿಟ್ಟು ಅವ್ರು ನಮ್ಮ ಜೊತೆನೆ ಇದ್ದಾರೆ ಅಂತ ನಗನಗತಾನೆ ನಾವು ಅವರ ಹಾಡುಗಳನ್ನ ಹಾಡಿ ಮತ್ತೆ ಅವರಿಗೆ ಶಾಂತಿಯನ್ನ ನೀಡೋಣ. ನೋಡಿ, ಆಕೆಯವರ ಮುಖದಲ್ಲಿ ಸದಾ ನಗು ಇದೆ. ಸೊ ಅವರು ಕೂಡ ಬಯಸೋದು ಎಲ್ಲಾ ಕಲಾವಿದರು ಕೂಡ ನಗ್ನಗ್ತಾ ಇರ್ಲಿ ಅನ್ನೋದೇ ಬಯಸ್ತಾರೆ. ದಯಮಾಡಿ ಅದು ಅವ್ರಿಗೆ ಬೇಜಾರು ಮಾಡಬೇಡಿ ಅಂತ ನಾನು ಹೇಳ್ಕೊತೀನಿ. ಥ್ಯಾಂಕ್ ಯು. ಭೂಮಿಯಲ್ಲೂ ನೀನೇ, ಬಾನಲ್ಲೂ ನೀನೇ, ಭೂಮಿಯಲ್ಲೂ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ಬಾನಲ್ಲೂ ನೀನೇ, ಭೂಮಿಯಲ್ಲೂ ನೀನೇ. ಲೋಕೇಶ್ ಅಂತ ಎಲ್ಲ ನಮ್ಮ ಗಾಯಕರು ಹೇಳಿದ ರೀತಿಯಲ್ಲಿ ವಾದ್ಯಗೂ ಸರ್, ಕಿಶೋರ್ ಕುಮಾರ್, ಮುಖೇಶ್, ಅದಾದ ನಂತರ ಬರ್ತಾ ಇದ್ದವರು ಕನ್ನಡದಲ್ಲಿ ಪಿ ಶ್ರೀನಿವಾಸ್, ಘಂಟಸಾಲ, ರಾಜ್ಕುಮಾರ್, ಎಸ್.ಪಿ. ಬಾಲಸುಬ್ರಹ್ಮಣ್ಯ, ಪ್ರತಿಯೊಬ್ಬರನ್ನು ಕಳ್ಕೊಂಡಾಗ ಆದಂತ ದುಃಖಕ್ಕಿಂತ ಇವತ್ತು ಸ್ವಲ್ಪ ದುಃಖ ಜಾಸ್ತಿ ಆಗ್ತದೆ. ಯಾಕೆ ಅಂತಂದ್ರೆ ಒಂದು ವಿಶೇಷತೆ ಇದೆ. ಎಲ್ಲ ಪುರುಷ ಗಾಯಕರು ಹಾಡಿದಾಗ ಖುಷಿ ಪಟ್ಟಿದ್ದು ಮಾಡಿದ್ವಿ. ಬಟ್ ನಮ್ಮ ಭಾರತದಲ್ಲಿ ಹೆಣ್ಮಕ್ಳಿಗೆ ನಾವು ಭಾರತದಲ್ಲಿ ಮೊಟ್ಟ ಮೊದಲು ನಾವು ಕೊಡ್ತಿದ್ದು ಸ್ತ್ರೀಗೆ ಮೊದಲ ಆದ್ಯತೆ. ಹಾಗಾಗಿ ಒಬ್ರು ಗಾಯಕಿ ಭಾರತ ಅಲ್ಲ, ಪ್ರಪಂಚದಾದ್ಯಂತ 48,000 ಹಾಡೋದು ಸುಮ್ಮನೆ ಮಾತ್ರ. 20 ಅಧಿಕ ಭಾಷೆಗಳು, ಗಿನ್ನಿಸ್ ರೆಕಾರ್ಡು, ಪದ್ಮಶ್ರೀ, ಪದ್ಮಭೂಷಣ ಸಾಧನೆ 40 ವರ್ಷಗಳ ಕಾಲ, 4 decades. ಇಟ್ಸ್ ನಾಟ್ ಸೋ ಈಸಿ. 40 ವರ್ಷ ಕೆಲವರು ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ 40 ವರ್ಷಗಳ ಕಾಲ ತಮ್ಮ ಧ್ವನಿ ಪೆಟ್ಟಿಯನ್ನ ಅಷ್ಟು ಸದೃಢವಾಗಿದ್ದುಕೊಂಡು ಪ್ರಪಂಚಕ್ಕೆ ತಮ್ಮ ಧ್ವನಿನ ಬರೆಸಿದಂತ ಏಕೈಕ ಗಾಯಕಿ, ಪ್ರಪಂಚದ ಗಾಯಕಿ ಜಾನಕಮ್ಮ ಅಂತಂದ್ರೆ ತಪ್ಪ. ಎಸ್ ಜಾನಕಿ ಕೊಡ್ತಾರೆ, ತುಂಬಾ ಅದು ಅಲ್ಪ. ದಯವಿಟ್ಟು ಯಾರನ್ನೂ ಆ ಪದನ ಬಳಸಬೇಕು. ಜಾನಕಿ ಅಮ್ಮ ಅಂತಂದ್ರೆ ನಮ್ಮ ಮನಸ್ಸು ತುಂಬಾ ಇರುತ್ತೆ. ಅವ್ರ ಹಾಡುಗಳನ್ನ ಹಾಡ್ತಾ ನಾವೆಲ್ಲ ಗಾಯಕರು ಹಲವಾರು ವರ್ಷಗಳಿಂದ ಹಾಡ್ತಾ ಇದೀವಿ, 25 ವರ್ಷಗಳಿಂದ ಹಾಡ್ತಾ ಇದೀವಿ. ಹಾಗಾಗಿ ಅವ್ರಿಗೆ ಇವತ್ತು ಖಂಡಿತವಾಗ್ಲೂ ಎಲ್ಲ ನಮ್ಮ ಸಹಗಾಯಕರು ಹೇಳಿದಾಗೆ ಅವ್ರು ಇಲ್ಲೂ ಹೋಗಿಲ್ಲ. ದೇಹ ಮಾತ್ರ ಭಗವಂತನ ಇಚ್ಛೆ. ಭಗವಂತ ಯಾವತ್ತೂ ಅಷ್ಟೇ. ನಾವು ಮಾರ್ಕೆಟ್ಗೆ ಹೋದಾಗ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, 10 ಪುಟ್ಟಿಲ್ ನೋಡ್ತೀವಿ. ಒಳ್ಳೆ ಹಣ್ಣನ್ನು ಮಾತ್ರ ಸೆಲೆಕ್ಟ್ ಮಾಡಿ ತೂಕ ಹಾಕ್ಸಿ ತಗೋತೀವಿ. ಆತರ ಒಳ್ಳೆಯವ್ರು ಮಾತ್ರ ಕರ್ಕೊಳ್ಳೋದು ಭಗವಂತ. ಒಂದು ಒಳ್ಳೆ ಗಾಯಕಿ ಇರ್ಬೋದು, ಒಂದು ಒಳ್ಳೆ ಮನಸ್ಸನ್ನ ಇವತ್ತು ನೀನ್ ನನ್ ಜೊತೆ ಇರಬೇಕು, ನೀನ್ ಭೂಮಿ ಮೇಲೆ ಇರಕ್ಕೆ ಇದಿಲ್ಲ, ದಯವಿಟ್ಟು ಬಾ ಅಂತ ಕರ್ಕೊಂಡಿದ್ದಾರೆ. ದೇಹ ಮಾತ್ರ ಹೋಗಿದೆ.
ಅವರ ಆತ್ಮ, ಅವ್ರ ಗೀತೆ, ಅವರ ಸ್ವರ ಇಲ್ಲೇ ಇರುತ್ತೆ. ನಾವು ಹಾಡೋ ಧ್ವನಿಲಿರುತ್ತೆ. ಇನ್ನು ಇವತ್ತಲ್ಲ, ಇನ್ನು 40 ವರ್ಷ ಆದ್ರೂ ಕೂಡ ಆ ಗೀತೆ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಅಂತ ಅದ್ಭುತ ಗಾಯನ ಗಾಯಕಿಯವರು ಜಾನಕಮ್ಮ ಅವರಿಗೆ ಪ್ರಣಾಮ. ಭೇಟಿ ಆದ್ರೆ ಬಹಳ ಸಂತೋಷ ಆಗುತ್ತೆ. ಆದ್ರೆ ಇಂಥ ಅಕೇಶನ್ಗಳು ಬರಬಾರ್ದು. ಆದ್ರೂ ಲೋಕೇಶ್ ಅವರು ಹೇಳಿದಾಗೆ ಭಗವಂತನ ಇಚ್ಛೆ, ನೀವು ನನ್ನ ಜೊತೆ ಇರಿ ಒಂದಷ್ಟು ಕಾಲ ಅಂತ ಹೇಳಿ ಕರ್ಕೊಂಡಿದ್ದೀನಿ. ದೈಹಿಕವಾಗಿ ಮಾತ್ರ ಅವರು ನಮ್ಮ ಜೊತೆ ಇಲ್ಲ, ಮಾನಸಿಕವಾಗಿ ಯಾವಾಗ್ಲೂ ಇರ್ತಾರೆ. ದೈಹಿಕವಾಗಿ ಅವ್ರ ಗೀತೆಗಳನ್ನ ನಾವೆಲ್ಲರೂ ಹಾಡ್ತಾ ಇಲ್ಲಿ ಸಂತೋಷ ಪಡ್ತೀವಿ. ಮಾನಸಿಕವಾಗಿ ನಮ್ಮ ಮೂಲಕ ಅವ್ರು ಸಂತೋಷ ಪಡ್ತಾರೆ ಅಂತ ಹೇಳ್ತಾ, ಆ ದೇವರಲ್ಲಿ ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಇರುವಂತವ್ರಿಗೆ ಭಾರತದಲ್ಲ ಇಡೀ ದೇಶಕ್ಕೆ ಗಾನ ಕೋಗಿಲೆ ಎಂದೇ ಖ್ಯಾತಿಯನ್ನು ಗಳಿಸಿದಂಥವರು ನಮ್ಮ ಅಮ್ಮ ಅಂತಾನೆ ಎಲ್ಲರೂ ಕರೀತಾರೆ ಹೊರತು ಅವ್ರನ್ನ ಎಸ್ ಜಾನಕಿ ಅಂತ ಯಾರು ಕರೆಯಲ್ಲ. ಪ್ರತಿಯೊಬ್ಬರು ಸಹ ಜಾನಕಮ್ಮ ಅಂತಾನೆ ಕರೀತಾ ಇದ್ರು. ಇದು ನಿನ್ನೆ ಈ ಒಂದು ಸುದ್ದಿ ಕೇಳಿ ಇಡೀ ರಾಜ್ಯ ರಾಷ್ಟ್ರದ ಎಲ್ಲ ಅಭಿಮಾನಿಗಳಿಗೆ, ಗಾಯನದಲ್ಲಿ ಯಾರು ಇವತ್ತು ಒಬ್ಬ ಮನುಷ್ಯನಿಗೆ ಏನಾದ್ರು ನೋವಾದ್ರೆ ಆ ನೋವನ್ನ ಮರಿಬೇಕಂದ್ರೆ ನಮ್ಮ ಎಸ್ ಜಾನಕಿ ಅವರ ಹಾಡನ್ನ ಕೇಳಬೇಕು ಅಂತ ಹೇಳ್ತಾರೆ. ಅಂತ ಹಾಡುಗಳನ್ನ ಹಾಡಿ ಇವತ್ತು ಇಡೀ ದೇಶದಲ್ಲೇ ಅತ್ಯಂತ ಸುಮಧುರವಾದಂತಹ ಗೀತೆಗಳನ್ನ ಹಾಡಿ ಒಂದು ಮಗುವಿಂದ ಹಿಡಿದು 70 ವರ್ಷದ ನಟರವರೆಗೂ ಅವರು ಹಾಡನ್ನು ಹಾಡಿದ್ದಾರೆ. ಈಗ ಬಹಳಷ್ಟು ಜನ ಇವತ್ತು ಮಾಧ್ಯಮದಲ್ಲ ಮಾತಾಡಿದ್ದಾರೆ. ನಮ್ಮ ಅಂಶಲೇಖ ಇರ್ಬೋದು, ವಿಜಯ್ ಪ್ರಕಾಶ್ ಅವರೆಲ್ಲ ಒಂದು 48,000 ಹಾಡು ಹೇಳ್ಬೇಕಾದ್ರೆ ಒಬ್ಬ ಮನುಷ್ಯ 100 ವರ್ಷ ಬದುಕಿದ್ರೆ 35,000 ದಿನ ಬದುಕಬಹುದು. ಒಬ್ಬ ಮನುಷ್ಯ ಪ್ರತಿದಿನ ಒಂದು ಹಾಡು ಕೇಳಿದ್ರು ಸಹ ಇನ್ನೂ 20 ವರ್ಷಗಳ ಕಾಲ ಹಾಡು ಕೇಳಿದ್ರು ಅದು ತೀರಿಲ್ಲ ಅಂತ ಹಾಡುಗಳನ್ನ ಇವತ್ತು ನಮ್ಮೆಲ್ಲರ ಮುಂದೆ ಹಾಡಿ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವರು ಜೀವಂತವಾಗಿರ್ತಾರೆ. ಯಾಕಂದ್ರೆ ಅವ್ರ ಹಾಡನ್ನು ಕೇಳಿದಾಗೆಲ್ಲ ಪ್ರತಿ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಜಾನಕಮ್ಮ I'm very, very unhappy, and in some way, I'm happy too that my Amma, she's not Janakamma for others. For all artists, she's our mother, and we have been singing her songs from our childhood, and we are very sad to I don't know what to say, and very unhappy. You also singer. There are more than 40,000 songs. Yeah, she has sung more than 45 songs in different languages. That too, in different moods. She can sing any type of mood songs, like patho and happy joy songs, and romantic songs. And like a baby, she can sing so nicely. In one song, she has sung ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, like this. It doesn't sound a lady is singing. It's like just like one small kid is singing, and all the moods she can just sing without moving like this. She just hold the mic and like a statue she stands and she just sing, and we are blessed to be in this era, to listen to her songs and to sing her songs, and thank you so much. Good evening, everyone. So, I think today actually we are not celebrating. We are all artists and singers are here. So, it's very sad news to say about our beloved Janaki Amma passed away yesterday. So, thing is actually, as you know, everybody. So she sang more than 48,000 songs in more than 20 languages, and she got Padma Shri, Padma Bhushan, and she sang for 4 decades, max to max 40 years. It's very difficult for people to survive for, as our as Manoj has told, it's even if you live for 100 years, it takes 35,000 days. So in spite of that, so Janaki Amma sang 40,000, more than 48,000 songs. It's unbelievable. It's not possible for each and everybody. So it's a very difficult task, and she did it. But it's not like that. But it's God wish that everybody, those who are born on the earth, definitely they have to go. But God, even we go to the market, something we select the good items or good vegetables, something. So same like that. When God wish that, so I want you
you be with me. So you are already lived 88 years on the earth. So be with me for some years or some days like that. So she, God has took our beloved Janaki Amma. So she passed away yesterday. So we are all so celebrating. Do not celebrating. We are so sad for that. Thank you.